ಇನ್ನು ಬೋವಿ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿ ಅಕ್ರಮ ನಡೆದಿರತಕ್ಕಂಥ ಪ್ರಕರಣ. ಈ ಪ್ರಕರಣದ ತನಿಖೆ ಕೂಡ ಈಗಾಗಲೇ ಚುರುಕಾಗ್ತಾ ಇದೆ, ಕ್ರಮ ತಗೊಂಡಿದ್ದಾರೆ. ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತಕ್ಕಂಥ ವಿಚಾರ. ನಿಗಮದ ಮಾಜಿ ಎಂಡಿ ನಾಗರಾಜಪ್ಪ 14 ದಿನ ಇಡಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ಹಲವು ಯೋಜನೆಗಳಲ್ಲಿ ಅಕ್ರಮ ಎಸಗಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ತನಿಖೆಯ ವೇಳೆ 160 ಕೋಟಿ ರೂಪಾಯಿ ಅಕ್ರಮ ನಡೆದಿರೋದು ಬೆಳಕಿಗೆ ಬಂದಿದೆ. ನಿಗಮದ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಈ ಎಲ್ಲ ವಂಚಕರು. ಪ್ರಕರಣ ದಾಖಲಿಸಿಕೊಂಡ ಇಡಿಯವರು ಬೇಟೆಯನ್ನು ಶುರು ಮಾಡಿದ್ದಾರೆ. ನಾಗರಾಜಪ್ಪ ಅವರನ್ನ ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಅದಾದ ನಂತರ ವಶಕ್ಕೆ ಪಡ್ಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಅಕ್ರಮ ಹಣ ವರ್ಗಾವಣೆ ಅಂತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಕೇಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದನೇ ಇಡಿ ಅವರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಿಗಮದ ಕಚೇರಿ ಮತ್ತು ಕೆಲ ಅಧಿಕಾರಿಗಳ ಮನೆ ಮೇಲೆ ಇಡಿಯವರು ರೇಡ್ ಮಾಡಿದಾಗ ಸಾಕಷ್ಟು ದಾಖಲೆಗಳು ಸಿಕ್ಕಿದೆ ಅವರೆಲ್ಲರಿಗೂ ಕೂಡ. ಅದು ಏನು ಡಿಜಿಟಲ್ ಎವಿಡೆನ್ಸು, ಕೆಲವು ಫೈಲ್ಸು, ಅಕ್ರಮ ನಡೆದಿರೋದು ಬಟಾಬೈಲಾಗಿದೆ. ಮೋಸ್ಟ್ಲಿ ಯಾರೂ ಅಂದ್ಕೊಂಡಿರಲಿಲ್ಲ ಇಡಿಯವರು ಈ ಥರ ರೇಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಎಲ್ಲ ದಾಖಲೆಗಳು ಕೂಡ ಕಚೇರಿಯಲ್ಲಿ ಮತ್ತು ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಿದೆ. ಅದೆಲ್ಲವನ್ನು ಕೂಡ ಇವರು ವಶಪಡಿಸ್ಕೊಂಡಿದ್ದಾರೆ. ಅದಾದ ನಂತರ ಇವರು ತನಿಖೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಾಗ ಹೌದು ಇಲ್ಲಿ ಅಕ್ರಮ ಆಗಿದೆ, ಒಂದಲ್ಲ ಎರಡಲ್ಲ 160 ಕೋಟಿ ರೂಪಾಯಿ ಅಕ್ರಮ ನಡೆದಿರೋದು ಬೆಳಕಿಗೆ ಬಂದಿದೆ. ಹಾಗಾಗಿ ಈಗ ಆ ನಿಗಮದ ಮಾಜಿ ಎಂಡಿ ನಾಗರಾಜಪ್ಪ ಅವರನ್ನು ಬಂಧಿಸಿ 14 ದಿನ ಕಸ್ಟಡಿಗೆ ಪಡ್ಕೊಂಡು ತೀವ್ರವಾದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಎಲ್ಲ ಇಲಾಖೆಗಳಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ, ದುಡ್ಡು ಮಾಡೋದಕ್ಕೆ ಅಂತಲೇ ಅಧಿಕಾರಿಗಳು ನಿಂತುಬಿಟ್ಟಿದ್ದಾರೆ. ಅದಕ್ಕೇ ಈ ಲೋಕಾಯುಕ್ತದವರೆಲ್ಲ ರೇಡ್ ಮಾಡಿದಾಗ ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಕಂತೆ ದುಡ್ಡು, ಐಷಾರಾಮಿ ಬಂಗ್ಲೆ, ಇವರಿಗೆಲ್ಲ ಬರೋ ಸಂಬಳ ಎಷ್ಟು ಅಂದ್ಕೊಂಡಿದ್ದೀರಾ? ಹಾರ್ಡ್ಲಿ 1-1.5 ಲಕ್ಷ ರೂಪಾಯಿ ಇರ್ಬೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಂಡ. ಮೂರ್ತಿ, ಇಡಿ ರೇಡ್ ಆದ ನಂತರ ಬೆಳಕಿಗೆ ಬಂದ ಸತ್ಯಾಂಶಗಳೇನು? ಯಾರ್ಯಾರನ್ನ ವಶಕ್ಕೆ ಪಡೆದು ವಿಚಾರಣೆ ಆಗ್ತಾ ಇದೆ? ಏನೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ ಈ ಪ್ರಕರಣದಲ್ಲಿ ಅಂತ? ಅರವಿಂದ, ಬೋವಿ ನಿಗಮದಲ್ಲಿ ಸುಮಾರು 160 ಕೋಟಿ ವಂಚನೆಯಾಗಿದೆ ಅನ್ನೋ ಮಟ್ಟಿಗೆ ಮೊದಲಿಗೆ ಎಫ್ಐಆರ್ ಆಗಿತ್ತು. ಅದಾದ ಬಳಿಕ ತನಿಖೆಯನ್ನ ಸಿಐಡಿಗೆ ಕೊಡಲಾಗಿತ್ತು. ಅದಾದ ಬಳಿಕ ಮತ್ತೆ 2 ಎಫ್ಐಆರ್ ಗಳು ದಾಖಲಾದವು. ಆ ಬಳಿಕ ಯಾವಾಗ ಈ ಪ್ರಕರಣದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಅಂತ ಹೇಳಿ ಗೊತ್ತಾಯ್ತು, ಇಡಿ ಅಧಿಕೃತವಾಗಿ ಎಂಟ್ರಿ ಕೊಡ್ತು, ECIR ದಾಖಲು ಮಾಡಿಕೊಂಡು ಒಂದಷ್ಟು ತನಿಖೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿತ್ತು. ಮೊನ್ನೆ ಶುಕ್ರವಾರ ಬೆಳ್ಳಂಬೆಳಗ್ಗೆ ಸುಮಾರು 10 ಕಡೆ, ಬೆಂಗಳೂರಿನಲ್ಲಿ 9 ಕಡೆ ಮತ್ತೆ ಶಿವಮೊಗ್ಗದಲ್ಲಿ 1 ಕಡೆ ದಾಳಿಯನ್ನ ನಡೆಸಿತು. ಈ ಹಿಂದಿನ ನಿಗಮದಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮತ್ತು ಹಾಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ದಾಳಿಯ ವೇಳೆ ಒಂದಷ್ಟು ಡಿಜಿಟಲ್ ಸಾಕ್ಷ್ಯಗಳು ಮತ್ತೆ ಈ ಅಕ್ರಮಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲಾತಿಗಳನ್ನ ಸಂಗ್ರಹ ಮಾಡುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಅವುಗಳ ಪರಿಶೀಲನೆಯಲ್ಲಿ ಅವುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ ಹಿನ್ನೆಲೆಯಲ್ಲಿ ಇದೀಗ ಈ ಹಿಂದಿನ MD ಆಗಿದ್ದಂತಹ ನಾಗರಾಜಪ್ಪ ಅವ್ರನ್ನ ಬಂಧನ ಮಾಡುವ ಕೆಲಸವನ್ನ ಇಡಿ ಮಾಡಿದೆ. ಅದಾದ ಬಳಿಕ ಬಂಧನ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಸುಮಾರು 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವ ಕೆಲಸವನ್ನ ಕೂಡ ಇಡಿ ಮಾಡಿದೆ. ಇದೀಗ ನಾಗರಾಜಪ್ಪ ಅವರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ, ಅವರಿಂದ ಒಂದಷ್ಟು ಮಾಹಿತಿಯನ್ನ ತೆಗೆಯುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ಹಲವು ಯೋಜನೆಗಳಲ್ಲಿ ಅಕ್ರಮವಾಗಿರೋದು ಸಾಬೀತಾಗಿದೆ. ಹೀಗಾಗಿ ಸೂಕ್ತ ದಾಖಲಾತಿಗಳನ್ನ ಇಟ್ಟು ಇವ್ರನ್ನ ವಿಚಾರಣೆಗೆ ಒಳಪಡಿಸಿ ಇವರ ಹಿಂದೆ ಯಾರಿದ್ದಾರೆ, ಯಾರಾದ್ರೂ ರಾಜಕಾರಣಿಗಳ ಒಂದಷ್ಟು ಪ್ರಭಾವದಿಂದ ಈ ರೀತಿಯಾದಂತಹ ಅಕ್ರಮಗಳು ನಡೀತಾ, ಯಾರ್ಯಾರಿಗೆ ಪಾಲು ಹೋಯ್ತು, ಮತ್ತೆ ಬೇರೆ ಯಾರಿದ್ದಾರೆ, ಈ ಮಟ್ಟಿಗೆ ಒಂದಷ್ಟು ಸೂಕ್ಷ್ಮವಾಗಿ ಇದರಲ್ಲಿ ವಿಚಾರಣೆಗೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಈ ನಿಗಮದ ಹಣವನ್ನ ನುಂಗಿ ತೆಗೆದ್ರು ಅಂತವರ ಹೆಸರು ಕೂಡ ಶೀಘ್ರದಲ್ಲೇ ಹೊರಬರ್ತಕ್ಕಂಥ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಾಗಿರೋದು. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.